ಸರ್ಕಾರಿ ಶಾಲೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮಸಾಲಾ ಜಯರಾಮ್. ಮಕ್ಕಳ ಬೌದ್ಧಿಕ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಸರ್ಕಾರಿ ಶಾಲೆಗಳು ಪೂರಕವಾಗಿ ಕೆಲಸ ಮಾಡುತ್ತಿವೆ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ತಿಳಿಸಿದರು. ಸಿಎಸ್ಪುರ ಹೋಬಳಿಯ ಚಿಕ್ಕ ಚೆಂಗಾವಿ ಗ್ರಾಮದಲ್ಲಿ ರೈತ ಪ್ರಕಾಶ್ ನಿರ್ಮಿಸಿರುವ ನೂತನ ಸರ್ಕಾರಿ ಶಾಲೆ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ನುರಿತ ವಿಷಯ ತಜ್ಞ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ಮಕ್ಕಳ ಸರ್ವತೋನ್ಮುಖ ಬೆಳವಣಿಗೆಗೆ, ಬೌದ್ಧಿಕ ಹಾಗೂ ವ್ಯಕ್ತಿತ್ವ ಸುಧಾರಣೆಗೆ ಅಗತ್ಯವಿರುವಂತಹ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡಲಾಗುತ್ತಿದೆ. ಪೋಷಕರು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಾರು ಹೋಗದೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಲು ಬೆಂಬಲವಾಗಿ ನಿಲ್ಲಬೇಕು ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ಮಾಡಬೇಕು. ಬಾಲ್ಯದಲ್ಲಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು, ಅಂದು ನನಗೆ ಶಿಕ್ಷಣ ನೀಡಿ ಬದುಕಿಗೆ ಮಾರ್ಗದರ್ಶನ ಮಾಡಿದ ಶಿಕ್ಷಕರನ್ನ ಎಂದಿಗೂ ನಾನು ನೆನೆಯುತ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ರೈತ ಸಿ.ಕೆ. ಪ್ರಕಾಶ್ ರವರು ಮಕ್ಕಳಿಗಾಗಿ ಶಾಲೆಗೆ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇಂತಹ ಮಹತ್ತರ ಕಾರ್ಯದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ಎಂದು ಅವರು, ನಾನು ಕೂಡ ಈ ಶಾಲೆಗೆ ಅಕ್ಷರ ದಾಸೋಹ ಕಟ್ಟಡವನ್ನು ನಿರ್ಮಿಸಿ ಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಶಾಸಕ ಎಸ್.ಆರ್. ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರನ್ನ ಹಾಗೂ ಶಾಲೆಗೆ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟ ರೈತ ಸಿ.ಕೆ. ಪ್ರಕಾಶ್ ದಂಪತಿಗಳನ್ನ ಸನ್ಮಾನಿಸಲಾಯಿತು. ಅಲ್ಲಿ ಬಂದು ಮೌನಳ್ಳಿ ಶಾಲೆಯಲ್ಲಿ ಓದ್ತಾ ಅಂದ್ಬಿಟ್ಟು ನಾನು ಎಲ್ಲವೇ ನನಗೆ ಅಲ್ಲಿ ನಮ್ಮ ಬಡವ ಮಗ, ನಮ್ಮ ಪಟೇಲ ಮಗ, ನನ್ನ ರೈತರ ಮಗ ಅಂತ ನಾನು ಎಲ್ಲ ಕೀಳರಿಮೆ ಬರಲಿಲ್ಲ. ಇವತ್ತು ಅಷ್ಟೇ ಮಕ್ಕಳೇ, ನಾವೆಲ್ಲ ಇಲ್ಲಿ ಓದ್ತೀನಿ ಅಂತಲ್ಲ, ಇಲ್ಲಿ ಓದೋರು ಅಬ್ದುಲ್ ಕಲಾಂ ಓದಿದಲ್ಲಿ ಅವರು ಸರ್ಕಾರಿ ಸ್ಕೂಲಲ್ಲಿ ಓದೋರು, ಓದರೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿವತ್ತು 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಸುಮಾರು 75 ದೇಶ ನೋಡಿದ್ದೀರಿ. 75 ದೇಶ ನೋಡಿದ್ದೀನಿ. ಇವತ್ತು ಸುಮಾರು 20 ದೇಶದಲ್ಲಿ ನಾನು ಮಾಡ್ತಿರ್ತಕ್ಕಂಥ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಾನು ಮಾವನಹಳ್ಳಿ ಸ್ಕೂಲಲ್ಲಿ ಓದೋನು, ಅಂಕಲಗಪ್ಪದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಓದಂತರು, ಏನು ಮಾವನಹಳ್ಳಿನಲ್ಲಿ ಇರ್ತಕ್ಕಂಥ ಪಟ್ಟದಮ್ಮ ಗುಡಿ ದೇವಸ್ಥಾನದಲ್ಲಿ ಮಂಟಪದಲ್ಲಿ ಓದಂತಾರೆ. ಇವತ್ತು ನಿಮ್ಗೆ ಯಾರಿಗೂ ಅಷ್ಟೇ, ಇವತ್ತು ನಮ್ಮಪ್ಪ ರೈತ, ನಮ್ಮಪ್ಪ ಚಡ್ಡಿ ಹಾಕತ್ತಾನೆ, ನಮ್ಮಮ್ಮ ದನ ಮೇಯಿಸ್ತಾಳೆ, ಅವೆಲ್ಲ ಬರಬೇಡ್ದು ನಿಮ್ಗೆ. ಇವತ್ತು ಇಡೀ ದೇಶದಲ್ಲಿ ಹಳ್ಳಿಯಿಂದ ಓದಂತ ಮಕ್ಕಳುಗಳು ಇವತ್ತು ಉನ್ನತ ವಿದ್ಯಾಭ್ಯಾಸ ಪಡೆದಿರ್ತದ್ದು ಅಮೆರಿಕದಲ್ಲಿರೋದು ತಿಳ್ಕೊಂಬಿಡಿ. ನೀವು ಯಾವತ್ತೂ ಅಷ್ಟೇ, ನೀವು ನಿಮ್ಮ ಛಲ, ನಿಮ್ಮ ಮಠ, ನಿಮ್ಮ ಗುರಿ, ನಿಮ್ಮ ತಂದೆ ತಾಯಿ ಕೊಟ್ಟಂತ ಗುರುಗಳು ಏನ್ ತೋರ್ಸಂತ ಮಾರ್ಗನ ಅನುಸರಿಸ್ಕೊಂಡೋಗಿ ಇವತ್ತೆಲ್ಲಾರು ಒಂದು ದಾರಿ ಆಗ್ತಿದೆ. ಇವತ್ತು ನಮ್ ಕಡೆ ಇವತ್ತು ಬಡತನ ಇಲ್ಲ, ನಮ್ ಅನ್ಕೋತೀವಿ ಬಡತನ ಇದೆ ಅಂತ ಹೇಳಿ. ಇವತ್ತು ಯಾರ ಮನೆ ಸೂಜಿ ದಾರ ಇದೆ ಹೇಳಿ ನೋಡೋಣ, ಯಾರ ಮನೆ ಸೂಜಿ ದಾರ ಇದೆ? ಮಕ್ಕಳುಗಳು ಸಹಿತ ಎಜುಕೇಶನ್ ಆಗ್ತಾ ಇದಾರೆ. ಎಲ್ಲಾರ ಮನೆ ಹೆಣ್ಮಕ್ಳು, ಗಂಡು ಮಕ್ಳು PUC ಓದ್ ಮುಗಿಸಿದ್ರೆ ಹೆಣ್ಮಕ್ಳುಗಳೆಲ್ಲ ಡಿಗ್ರಿ, ಡಬಲ್ ಗ್ರಾಜುಯೇಟ್ ಆಗಿದ್ದಾರೆ. ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ, ನಮ್ಮ ತಾಲೂಕು ವಿಚಾರ ಹೇಳಕ್ ಸಮೀಕ್ಷೆ ಮಾಡಿ ಇಡ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಪವರ್ಟಿ ಓಲಿ ಏನು 5% ಇದೆ ನಮ್ಮಲ್ಲಿ ಬಡತನ ನಮ್ಮ ತಾಲೂಕಿನಲ್ಲಿ. ಇವತ್ತು ನೀವು ತಿಳ್ಕೊಳ್ಳಿ, ಎಲ್ಲಾರ ಮನೆ ಬೈಕ್ ಐತೆ, ಎಲ್ಲಾರ ಮನೆ TV ಐತೆ, ಎಲ್ಲಾರ ಮನೆ 3 ಮೊಬೈಲ್ ಐತೆ. ಎಲ್ಲಾರು ಬೆಂಗಳೂರಲ್ಲಿ ಅಲ್ಲಿ ಆ ಊರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾರು ಹಳ್ಳಿಗಾಡಲ್ಲಿ ಓದಂತವ್ರು ಇರ್ತಕ್ಕಂಥ ಇವತ್ತು ಟೀಚರ್ಗಳು ಇಲ್ಲಿ ಕೂತವ್ರೆ, ಅವರೆಲ್ಲ ಹಳ್ಳಿಗಾಡಲ್ಲಿ ಓದಿರೋದು. ಅವ್ರನ್ನೆಲ್ಲ ನಿಮ್ಮನ್ನ ಗುರಿ ಮುಟ್ಸೋದೇ ಒಂದು ದಾರಿ. ಅವ್ರಿಗೆ ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಗೊತ್ತಿಲ್ಲ, ನಿಮಗೆ ಮಾತ್ರ ವಿದ್ಯಾಭ್ಯಾಸ ಕೊಡ್ತಾರೆ. ನಮ್ಮ ಮಕ್ಳುಗಳಿಗಿಂತ ನಿಮ್ಮ ಮಕ್ಕಳು, ನಮ್ಮ ಓದ್ತನ ಮಕ್ಳುಗಳು ಗುರಿ ಮುಟ್ಬೇಕು ಅಂತ ಅವರು ಇರ್ತಕ್ಕಂಥ ಅಧಿಕಾರಿಗಳು ಇರಲಿ, ಶಿಕ್ಷಕರು ಇರಲಿ, ಅವರು ಪ್ರಯತ್ನ ಪಟ್ಟು ನಿಮ್ಮನ್ನ ಸರಿದಾರಿ ತಂದು ಗುರಿ ಮುಟ್ಟಿಸ್ತಾರೆ. ಇವತ್ತವೆಲ್ಲ ಪೂಜ್ಯ ಭಾವನೆ ನೋಡ್ತೀವಿ ಗುರುಗಳನ್ನ. ನಾವು ಅಷ್ಟೇ ಇವತ್ತು ಯಾವ ಗುರುಗಳ ಪೂಜ್ಯ ಭಾವನೆ ನೋಡ್ತೀವಿ ನಾವು. ಯಾರೋ ನಮ್ಮಲ್ಲಿ ಇರ್ತಕ್ಕಂಥ ನಮಗೆ ಶಿಕ್ಷಣ ಕೊಟ್ಟಂತ ಗುರುಗಳು 3-4 ಜನ ಇದ್ದಾರೆ. ಅವರೆಲ್ಲರೂ ಸಿಕ್ಕಿದ ಸರಿ ಫಸ್ಟ್ ಅವ್ರಿಗೆ ಕಾಲಿಸಿ ನಮಸ್ಕಾರ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ ನಾನು. ಯಾಕೆಂದ್ರೆ ಅವ್ರು ಕೊಟ್ಟಂತ ಶಿಕ್ಷಣದಿಂದ ನಾವು ಇವತ್ತು ನಿಂತಿದ್ದೀವಿ, ಮಾತಾಡ್ತಾ ಇದ್ದೀನಿ ಅಂತ. ಅವ್ರು ಕೊಟ್ಟಂತ 2 ಅಕ್ಷರದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ನಾನು. ಇವತ್ತು ಅವರೆಲ್ಲರೂ ಸಿಗ್ಲಿ, ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ನಮ್ಗೆ ಓದ್ಸಂತ GR ಗೋವಿಂದರಾಜ್ ಮಾಸ್ಟರ್ ಅಂತ ಹೇಳಿ ಮೊನ್ನೆ ಈಗಾಗಲೇ 15 ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, BEO ನಟರಾಜ, ಎಚ್ ಲೇಪಾಕ್ಷಪ್ಪ, ವೆಂಕಟೇಗೌಡ, ಸಿ.ಕೆ. ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ, ಗೋವಿಂದರಾಜು, ಹನುಮಂತರಾಯಪ್ಪ, ಜಗದೀಶ್, ಅಶ್ವತ್ಥೇಗೌಡ, ವೇದಾವತಿ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.